ಭೂದೇವಿ, ಇದೇನಿದು? ಏಕೆ ಹೀಗೆ ಆರ್ತಳಾಗಿ ಮೊರೆ ಇಡುತ್ತಿರುವೆ? ಏನಾಯಿತು? ಯಾರಿಂದ ನಿನ್ನನ್ನು ರಕ್ಷಿಸಬೇಕು? ಯಾವ ಆಪತ್ತಿನ ಆತಂಕವನ್ನು ಹೊತ್ತು ಇಲ್ಲಿವರೆಗೂ ಧಾವಿಸಿ ಬಂದಿರುವೆ? ಪಿತಾಮಹ, ಸಕಲ ಚರಾಚರಗಳ ಸೃಷ್ಟಿಕರ್ತನಾದ ನಿನಗೆ ನನ್ನ ಸಂಕಟವೇನೆಂದು ತಿಳಿಯದೆ ಎಂಥ ಹಿಂಸೆಯಿಂದ ನಾನು ನೋಯುತ್ತಿರುವೆನೆಂದು ನಿನಗೆ ತಿಳಿದಿಲ್ಲವೇ ದೇವ? ಪಿತಾಮಹ, ಕೃತ ತ್ರೇತಾಯುಗಗಳಲ್ಲಿ ಅನೇಕ ದುಷ್ಟ ರಾಕ್ಷಸರು ಜನ್ಮ ತಾಳಿದರು. ಕಡೆಗೆ ಅವರೆಲ್ಲರ ಸಂಹಾರವಾಯಿತು. ಸಾಧು ಸಜ್ಜನರ ಸಂಖ್ಯೆ ಹೆಚ್ಚಾಗಿ ಧರ್ಮ ಸಂಸ್ಥಾಪನೆಯಾಯಿತು. ಆದರೆ ಈ ದ್ವಾಪರ ಯುಗದ ಆರಂಭದಲ್ಲೇ ದೈತ್ಯ ಸಂಕುಲ ಅಸಂಖ್ಯಾತವಾಗಿ ಬೆಳೆದು ಅಧರ್ಮ ಅಶಾಂತಿ ತಾಂಡವವಾಡುತ್ತಿದೆ. ಸಾಧು ಸತ್ಪುರುಷರಿಗೆ ನೆಮ್ಮದಿಯೇ ಇಲ್ಲದಂತಾಗಿದೆ ದೇವ. ಆ ದುಷ್ಟರು ಯಜ್ಞ ಯಾಗಾದಿಗಳನ್ನು ಧ್ವಂಸ ಮಾಡುತ್ತಿದ್ದಾರೆ. ಅವರ ಪೀಡನೆಯಿಂದ ಧರ್ಮನಾಶವಾಗುತ್ತಿದೆ. ದೇವ, ನನ್ನ ಒಡಲಲ್ಲಿ ನಡೆಯುತ್ತಿರುವ ಆ ಘೋರ ಪಾತಕಗಳನ್ನು ಸಹಿಸಲಾರೆ. ಆ ದುಷ್ಟರನ್ನು ಹೊರುವ ಹಿಂಸೆಯನ್ನು ನಾನು ತಾಳಲಾರೆ ಪಿತಾಮಹ. ಕಾಪಾಡಬೇಕು, ನೀನೇ ಕಾಪಾಡಬೇಕು. ಅನ್ಯತಾ ಶರಣಂ ನಾಸ್ತಿ. ನನ್ನ ಒಡಲಲ್ಲಿ ನಡೆಯುತ್ತಿರುವ ಆ ಘೋರ ಪಾತಕಗಳನ್ನು ಸಹಿಸಲಾರೆ. ಆ ದುಷ್ಟರನ್ನು ಹೊರುವ ಹಿಂಸೆಯನ್ನು ನಾನು ತಾಳಲಾರೆ ಪಿತಾಮಹ. ಕಾಪಾಡಬೇಕು, ನೀನೇ ಕಾಪಾಡಬೇಕು. ಅನ್ಯತಾ ಶರಣಂ ನಾಸ್ತಿ. ಶಾಂತಳಾಗು ಭೂದೇವಿ, ಧೈರ್ಯ ತಂದುಕೋ. ಭೂಮಿಯಲ್ಲಿ ಜನ್ಮ ತಾಳಿರುವ ಅಗಣಿತ ಅಸುರರ ದುಷ್ಟ ಕಾರ್ಯಗಳು ನನಗೆ ತಿಳಿದಿವೆ. ಅವರ ಅಟ್ಟಹಾಸ ಅಂಕೆ ಮೀರುತ್ತಿದೆ ಎಂಬುದು ನನಗೆ ಗೊತ್ತು. ಚಿಂತಿಸಬೇಡ, ನಿನ್ನ ಸಂಕಷ್ಟಕ್ಕೆ ಖಂಡಿತ ಸೂಕ್ತ ಪರಿಹಾರ ದೊರೆಯುತ್ತದೆ. ಸ್ವಾಮಿ, ಈ ಭೂದೇವಿಯ ಸಂಕಟವನ್ನು ನೋಡಿ ನನಗೂ ಮರುಕ ಉಂಟಾಗುತ್ತಿದೆ. ದಯಮಾಡಿ ಇದಕ್ಕೆ ಪರಿಹಾರವೇನೆಂದು ಹೇಳಿ. ದೇವಿ ಸರಸ್ವತಿ, ನಿನ್ನಂತೆ ನನ್ನಲ್ಲೂ ಭೂದೇವಿಯ ಸಂಕಟಕ್ಕೆ ಮರುಕ ಉಂಟಾಗುತ್ತಿದೆ. ಅದಕ್ಕೆ ಪರಿಹಾರವೇನೆಂಬುದನ್ನು ನಾನು ಯೋಚಿಸಿ ಆಯಿತು. ಅದೇನೆಂದು ಬೇಗ ಹೇಳು ಪಿತಾಮಹ. ನಿನ್ನ ಸಮಸ್ಯೆಯ ಪರಿಹಾರಕ್ಕಾಗಿ ನಾನು ದೇವತೆಗಳನ್ನೆಲ್ಲ ಇಲ್ಲಿಗೆ ಕರೆಸುತ್ತಿದ್ದೇನೆ. ಭೂದೇವಿಯ ಸಮಸ್ಯೆಗೂ ದೇವತೆಗಳಿಗೂ ಏನು ಸಂಬಂಧ ಸ್ವಾಮಿ? ಇದೇ ದೇವಿ, ಸಂಬಂಧವಿದೆ. ದೈತ್ಯರು ಹೇಗೆ ಭೂಮಿಯಲ್ಲಿ ಜನ್ಮ ತಾಳುತ್ತಾರೋ ಹಾಗೆಯೇ ದೇವತೆಗಳು ಕೂಡ ಜನ್ಮ ತಾಳುತ್ತಾರೆ. ಅವರು ದುಷ್ಟ ದೈತ್ಯರನ್ನು ಸಂಹರಿಸಿ ಸಜ್ಜನರನ್ನು ರಕ್ಷಿಸಿ ಧರ್ಮಸ್ಥಾಪನೆ ಮಾಡುತ್ತಾರೆ. ದೈತ್ಯ ಸಂಹಾರದಿಂದ ಭೂಭಾರ ಕಡಿಮೆಯಾಗುತ್ತದೆ. ಭೂದೇವಿ, ಎಲ್ಲವೂ ಸುಗಮವಾಗುತ್ತದೆ. ನೀನು ನಿಶ್ಚಿಂತಳಾಗು. ಧನ್ಯೋಸ್ಮಿ ಪಿತಾಮಹ, ಧನ್ಯೋಸ್ಮಿ. ಬ್ರಹ್ಮವಾಕ್ಯವೆಂದರೆ ಅದೇ ವೇದವಾಕ್ಯ, ಅದೇ ಸತ್ಯವಾಕ್ಯ. ದೇವತೆಗಳ ಆಗಮನವನ್ನು ನಾನು ನಿರೀಕ್ಷಿಸುತ್ತೇನೆ. ಅಪ್ಪಣೆ ಕೊಡು ದೇವ. ಅಪಾರ ಮಹಿಮನೆ ನಾರಾಯಣ, ಅನಂತ ರೂಪನೆ ನಾರಾಯಣ, ಸುರನರ ಸೇವಿತ ನಾರಾಯಣ, ಸುರನರ ಸೇವಿತ ನಾರಾಯಣ, ದಾನವ ವೈರಿಯೇ ನಾರಾಯಣ, ಅಪಾರ ಮಹಿಮನೆ ನಾರಾಯಣ, ಅಪಾರ ಮಹಿಮನೆ ನಾರಾಯಣ. ಅಸುರರಳಿಸಿ ಧರ್ಮವನುಳಿಸಲು ಸುಜನರ ಪೊರೆದು ಸದ್ಗತಿ ನೀಡಲು ಯುಗ ಯುಗದಲ್ಲಿ ಅವತಾರ ತಾಳಿ ನಾರಾಯಣ